ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು, ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಜಾರಿಗೆ ತರುವುದು ಮತ ಹಾಕುವ ಜನರ ಕೈಯಾಗೈತಿ. ನಾವು ಎಂಥ ಸರ್ಕಾರ ಆಯ್ಕೆ ಮಾಡ್ತೀವಿ ಅಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಉಂಟಾಗುತ್ತೆ. ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ. ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇವುಗಳನ್ನು ಈಗಿನ ಸರ್ಕಾರದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಇದರಿಂದ ನಮ್ಮ ದೇಶದ ಜನರಿಗೆ ಆಗುತ್ತಿರುವ ನಷ್ಟವೇನು? ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿಯನ್ನು ಈಗಿನ ಸರ್ಕಾರದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ? ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ. ನಾವು ಆಯ್ಕೆ ಮಾಡಿದ ಶಾಸಕರು, ಪಂಚಾಯತ್ ಸದಸ್ಯರು ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ಅವರು ಜನರಿಗೆ ಊರನ್ನು ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದು ಅವರ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ಸರ್ಕಾರದಿಂದ ದುಡ್ಡು ತೊಗೊಂಬಂದು ಅವರ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತು ಊರು ಸುಧಾರಣೆ ಮಾಡಬೇಕು. ಇದು ಅವರ ಜವಾಬ್ದಾರಿ. ಆದರೆ ಗೆದ್ದ ಮೇಲೆ ಈಗಿನ ಶಾಸಕರು, ಪಂಚಾಯತ್ ಸದಸ್ಯರು ಜನರ ಕೈಗೆ ಸಿಗೋದೇ ಇಲ್ಲ. ಅವರು ನಮ್ಮ ಹತ್ರ ಬಂದು ನಮ್ಮ ಸಮಸ್ಯೆ ಕೇಳೋದಕ್ಕಿಂತ ನಾವೇ ಅವ್ರ ಹತ್ರ ಹೋದರೂ ಕೂಡ ಅವರು ನಮ್ಮ ಕೈಗೆ ಸಿಗೋದಿಲ್ಲ. ನಾವು ಆ್ಯಕ್ಚುಲಿ ಅವರು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ಬೇಕು ಅನ್ನೋದು ಒಂದು ಕಂಡೀಷನ್ನು. ಅದು ಅವ್ರ ಜವಾಬ್ದಾರಿ. ಯಾಕಂದ್ರೆ ನಾವು ಅವ್ರನ್ನ ಆರಿಸಿರ್ತೀವಿ. ನಾವು ಆರಿಸಿ ಅವ್ರನ್ನ ಶಾಸಕರನ್ನಾಗಿ ಮಾಡಿರ್ತೀವಿ. ಅವರು ನಮ್ಮ ಮಾತು ಕೇಳಬೇಕು ಮತ್ತು ನಮ್ಮ ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಂಡು ಹೋಗಿ ಅವ್ರನ್ನ ಪರಿಹರಿಸಬೇಕು. ಆದರೆ ಗೆದ್ದ ಮೇಲೆ ಏನು ಮಾಡ್ತಾರೆ ಅವರು? ನಮ್ಮ ಊರಿಗಂತೂ ಬರೋದೇ ಇಲ್ಲ. ನಾವು ಫೋನ್ ಹಚ್ಚಿದರೂ ಕೂಡ ಫೋನಿಗೂ ಸಿಗೋದಿಲ್ಲ. ಹೀಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಮರೆತು ಬೇಜವಾಬ್ದಾರಿಯಿಂದ ವರ್ತಿಸುತ್ತಾರೆ. ಈಗಿರುವ ಶಾಸಕರಲ್ಲಿ ಜವಾಬ್ದಾರಿಯ ಕೊರತೆ ಇದೆ. ಆಯ್ಕೆಯಾದ ಜನಪ್ರತಿನಿಧಿಗಳು ಜವಾಬ್ದಾರಿಯಿಂದ ವರ್ತಿಸುತ್ತಿಲ್ಲ. ತುರ್ತಾಗಿ ನಮ್ಮ ಊರಿನಲ್ಲಿ ಕೆಲಸ ಆಗಬೇಕಿದ್ದಾಗ, ಸಮಸ್ಯೆ ಬಂದಾಗ ನಾವು ಶಾಸಕರ ಹತ್ರ ಹೋದರೂ ಕೂಡ ಅದು ರಸ್ತೆ ಸಮಸ್ಯೆ ಆಗಿರ್ಬೋದು ಅಥವಾ ಚರಂಡಿ ಮಾಡೋ ಸಮಸ್ಯೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನು ಸುಧಾರಿಸುವ ಸಮಸ್ಯೆ ಆಗಿರ್ಬೋದು, ನಾವು ಸಮಸ್ಯೆಯನ್ನು ಶಾಸಕರ ಹತ್ರ ತೊಗೊಂಡು ಹೋದರೂ ಕೂಡ ನಾವು ಅನುದಾನ ಬಂದಾಗ ಮಾಡ್ತೀವಿ, ಸಾಧ್ಯ ಆದಾಗ ಮಾಡ್ತೀವಿ ಅಂತ ಅದನ್ನು ಮುಂದೆ ಹಾಕುತ್ತಲೇ ಹೋಗುತ್ತಾರೆ. ತುರ್ತಾಗಿ ಜನರ ಸಮಸ್ಯೆಗಳನ್ನು ಕೂಡ ಅವರು ಬಗೆಹರಿಸುವುದಿಲ್ಲ. ಹೀಗಾಗಿ ನಾವು ಆಯ್ಕೆ ಮಾಡಿದ ಶಾಸಕರಲ್ಲಿ ಜವಾಬ್ದಾರಿಯ ಕೊರತೆ ಇದೆ. ನಮ್ಮ ಊರಿನ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ಲ, ಸರಿಯಾದ ಚಿಕಿತ್ಸೆ ಸಿಗುವುದಿಲ್ಲ. ಈ ರೀತಿ ಅವ್ಯವಸ್ಥೆ ಇದೆ. ಇಲ್ಲಿ ಸೌಲಭ್ಯಗಳ ಕೊರತೆ ಇದೆ. ಇಲ್ಲಿ ನಮ್ಮ ಊರಿಗೆ ಸಮಸ್ಯೆ ಆದಾಗ ಅವರು ಬೇಗ ಪರಿಹರಿಸೋದೇ ಇಲ್ಲ. ಈ ಅವ್ಯವಸ್ಥೆಗೆ ಹೊಣೆಗಾರರು ಯಾರು? ರಸ್ತೆಯಲ್ಲಿ ಗುಂಡಿಗಳು ಬಿದ್ದರೆ ಅದನ್ನು ಯಾರೂ ಕೇರ್ ಮಾಡೋದೇ ಇಲ್ಲ. ಅದು ಯಾರೋ ಆ್ಯಕ್ಸಿಡೆಂಟ್ ಆದಾಗ ಎಚ್ಚರ ಆಗೋದಕ್ಕಿಂತ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಯಾರೋ ಸತ್ತಾಗ ಎಚ್ಚರ ಆಗೋದಕ್ಕಿಂತ ಅವರು ಸುವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ನಮ್ಮ ಸರ್ಕಾರಿ ಕಚೇರಿಗಳನ್ನು ಎಲ್ಲವನ್ನು ಕಾಪಾಡಿಕೊಳ್ಳಬೇಕು. ಆದರೆ ಈಗಿನ ಅವ್ಯವಸ್ಥೆಗೆ ಹೊಣೆಗಾರರು ಯಾರು? ಇದಕ್ಕೇನು ಪರಿಹಾರನೇ ಇಲ್ಲವಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತಿಲ್ಲ. ಅದನ್ನು ಯಾರು ಹೊಣೆಗಾರರು ಈ ಅವ್ಯವಸ್ಥೆಗೆ? ಈಗಿನ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಲಂಚಾವತಾರಕ್ಕೆ ಇದಕ್ಕೆ ಹೊಣೆಗಾರರು ಯಾರು? ಈ ವ್ಯವಸ್ಥೆಗೆ, ಭ್ರಷ್ಟ ವ್ಯವಸ್ಥೆಗೆ, ಅವ್ಯವಸ್ಥೆಗೆ ಹೊಣೆಗಾರರು ಯಾರು? ನಾವು ಆಯ್ಕೆ ಮಾಡಿದ ಶಾಸಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಹೊಣೆಗಾರಿಕೆ ಇಲ್ಲವೇ ಇಲ್ಲ. ನಮ್ಮ ತಾಲೂಕಿನಲ್ಲಿ ಸರ್ಕಾರದಿಂದ ಯಾವ ಕಾಮಗಾರಿಗಳು ನಡೆಯಕತ್ತವು? ಸರ್ಕಾರದ ಯಾವ ಯೋಜನೆಗಳು ಜಾರಿಯಲ್ಲಿವೆ ನಮ್ಮ ತಾಲೂಕಿನಲ್ಲಿ? ಅದಕ್ಕೆ ಖರ್ಚಾಗುತ್ತಿರುವ ಹಣ ಎಷ್ಟು? ಸರ್ಕಾರದ ಕಾಮಗಾರಿಗಳ ಬಗ್ಗೆ, ಆದಾಯ ಖರ್ಚಿನ ಬಗ್ಗೆ ಯಾರೂ ಕೂಡ ಪಾರದರ್ಶಕ ಲೆಕ್ಕ ಕೊಡೋದೇ ಇಲ್ಲ. ಏನಾದರೂ ಸಬು ಹೇಳಿ ಮುಂದೆ ನುಣಿಸ್ಕೊಳ್ತಾರೆ ಹೊರತು ನಮಗೆ ಯಾವುದೇ ಲೆಕ್ಕ ಸರ್ಕಾರಿ ಕೆಲಸಗಳ ಬಗ್ಗೆ, ಸರ್ಕಾರಿ ಕಾಮಗಾರಿಗಳ ಬಗ್ಗೆ, ಅಲ್ಲಿ ಆದಾಯ ಖರ್ಚಿನ ಬಗ್ಗೆ, ನಮ್ಮ ತೆರಿಗೆ ದುಡ್ಡು, ನಾವು ಸರ್ಕಾರಕ್ಕೆ ತೆರಿಗೆ ದುಡ್ಡು ಕಟ್ಟೋರು ಜನರಿಗೆ ಆ ಮಾಹಿತಿ ಸಿಗೋದಿಲ್ಲ. ಅಂದ್ರೆ ಮಾಲಕರಿಗೆ ತಮ್ಮ ದುಡ್ಡಿನ ಅರಿವೇನೇ ಇಲ್ಲದು. ಮಾಲಕರಿಗೆ ತಮ್ಮ ದುಡ್ಡಿನ ಲೆಕ್ಕ ಇಲ್ಲದೆ ಅವರು ನಮ್ಮ ಆಯ್ಕೆ ಮಾಡಿದ ಕೆಲಸಗಾರರು ತಮ್ಮ ಬೇಕಾಬಿಟ್ಟಿಯಂತೆ ಬಳಸುತ್ತಿದ್ದಾರೆ.
ಪಾರದರ್ಶಕವಾಗಿದ್ದರೆ ಯಾವುದೇ ಸಂಶಯ ಬರುವುದಿಲ್ಲ. ಪಾರದರ್ಶಕವಾಗಿ ಇಲ್ಲ ಅಂದರೆ ತಮಗೆ ತೋಚಿದಂತೆ ಬಳಸುತ್ತಿದ್ದಾರೆ, ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಅನ್ನುವ ಸಂಶಯ ಹುಟ್ಟೋದು. ಹೀಗಾಗಿ ಸರ್ಕಾರದ ಯಾವುದೇ ಇಲಾಖೆಗಳಲ್ಲಿ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ, ನಮ್ಮ ಭಾರತ ದೇಶದ ಯಾವುದೇ ಸರ್ಕಾರದಲ್ಲಿ ಪಾರದರ್ಶಕತೆ ಇಲ್ಲ. ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ, ಜವಾಬ್ದಾರಿ, ಪಾರದರ್ಶಕತೆ ಈಗಿನ ಸರ್ಕಾರದಲ್ಲಿ ಯಾಕೆ ಇಲ್ಲ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಮೇನ್ ಕಾರಣ ನಮ್ಮ ಚುನಾವಣೆ. ನಾವು ಚುನಾವಣೆಯಲ್ಲಿ ಈಗಿನ ರಾಜಕೀಯ ಪಕ್ಷಗಳು, ಈಗಿನ ನಾಯಕರು, ದೊಡ್ಡ ದೊಡ್ಡ ನಾಯಕರು ಸಭೆ ಸಮಾರಂಭ ಮಾಡಿಕೊಂಡು, ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿಕೊಂಡು, ಜನರನ್ನು ಕರೆಸಿ, ಬಾಡೂಟ ಹಾಕಿಸಿ, ಏನೇನೋ ಹಂಚಿ, ಅವರು 40ರಿಂದ 50 ಕೋಟಿ ಖರ್ಚಾಗುತ್ತಂತ ಒಂದು ಅಂದಾಜಿನ ಮೇಲೆ ಹೇಳ್ತಾರೆ. ಅಷ್ಟು ದುಡ್ಡು ಖರ್ಚು ಮಾಡಿ, ಅಷ್ಟು ಬಂಡವಾಳ ಹಾಕಿ ಚುನಾವಣೆ ಗೆದ್ದ ಮೇಲೆ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಜವಾಬ್ದಾರಿಯಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಹೇಗೆ ಸಾಧ್ಯ? ಅವರು ಬಂಡವಾಳ ಹಾಕಿದ್ದಾರೆ ಚುನಾವಣೆ ಸಮಯದಲ್ಲಿ. ಆ ಬಂಡವಾಳನ ಹಾಕಿ ವ್ಯಾಪಾರದ ರೀತಿ ಚುನಾವಣೆ ಗೆದ್ದಾಗ ಅದನ್ನು ವಾಪಸ್ ಪಡಿಬೇಕಲ್ಲ. ಅದು ವಾಪಸ್ ಪಡೆದು ಮುಂದಿನ ಚುನಾವಣೆಗೆ ಮತ್ತು ದುಡ್ಡು ಗಳಿಸ್ಬೇಕು, ಲಾಭ ಮಾಡ್ಕೊಳ್ಬೇಕು. ಚುನಾವಣೆ ಎನ್ನುವುದು ನಮ್ಮ ಜನಪ್ರತಿಗಳನ್ನ ಆಯ್ಕೆ ಮಾಡಿದುಕೊಳ್ಳೋದಕ್ಕಿಂತ ಒಂದು ವ್ಯಾಪಾರವಾಗಿದೆ ಅಲ್ಲಿ. ಅವರಿಗೆ ದುಡ್ಡಿರೋನು ಚುನಾವಣೆಗೆ ನಿಲ್ತಾನೆ, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾನೆ, ಆಯ್ಕೆ ಆದ ಮೇಲೆ ಅದರ 10 ಪಟ್ಟು ದುಡ್ಡು ಗಳಿಸುತ್ತಾನೆ. ಹೀಗಾಗಿ ನಾವು ಈ ಪ್ರಜಾಪ್ರಭುತ್ವದ ಚುನಾವಣೆ ವ್ಯವಸ್ಥೆಯೇ ಭ್ರಷ್ಟತೆಯಿಂದ ಕೂಡೈತಿಲ್ಲ. ಇದರಿಂದ ಉಂಟಾಗುವ ಏನು ನಷ್ಟ ಆಗುತ್ತಂದ್ರೆ, ಸರ್ಕಾರದಿಂದ ಕಳಪೆ ಕಾಮಗಾರಿಗಳಾಕ್ಕವು, ಸರಿಯಾದ ಗುಣಮಟ್ಟದ ಕಾಮಗಾರಿಗಳು ನಡೆಯೋದಿಲ್ಲ. ಶಾಸಕರೇ ಭ್ರಷ್ಟರಾದಾಗ ಅವ್ರಿಗೆ ಕೆಳಗಿನ ಅಧಿಕಾರಿಗಳು, ಕೆಲಸ ಮಾಡೋ ಕಾರ್ಮಿಕರು ಎಲ್ಲರೂ, ಇಡೀ ವ್ಯವಸ್ಥೆಯೇ ಭ್ರಷ್ಟವಾಗಿ ಅದರ ನಷ್ಟವನ್ನು ಜನರು ಅನುಭವಿಸ್ಬೇಕಾಗತ್ತೆ. ಅದರಿಂದ ಉಂಟಾದ ಕಷ್ಟವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಅಂಥ ನಾಯಕರನ್ನು ಆಯ್ಕೆ ಮಾಡೀವಿ. ಈ ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂಥೇಳಿ ಅವ್ರೇನು ಮಾಡ್ತಾರೆ, ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾರೆ. ಜನರನ್ನು ಒಡೆದು ನಮ್ಮ ದಿಕ್ಕನ್ನು ತಪ್ಪಿಸ್ತಾರಲ್ಲ ಅವರು. ನಾವು ಜಾತಿಗೆ ಆ ಅನುಕೂಲ ಮಾಡ್ತೇವೆ, ಈ ಜಾತಿಗೆ ಈ ಅನುಕೂಲ ಮಾಡೇವೆ ಅಂತ ನಮ್ಮ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ, ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರು. ಹೀಗಾಗಿ ನಮ್ಮಲ್ಲಿ ಒಡಕು ಹುಟ್ಟಿ ತಾವು ಭ್ರಷ್ಟಾಚಾರ ಮಾಡುತ್ತಾ ನಮ್ಮನ್ನು ಕತ್ತಲೆಯಲ್ಲಿಡುತ್ತಾರೆ, ಅವ್ಯವಸ್ಥೆಯಲ್ಲೇ ಇಡುತ್ತಾರೆ. ಯಾವುದೋ ನಮ್ಮೂರಿಗೆ ಅದೊಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ದುಡ್ಡು ತಿನ್ನೋದಕ್ಕೆ ನೋಡ್ತಾರೆ ಹೊರತು ಗುಣಮಟ್ಟದ ಕಾಮಗಾರಿಗಳು ನಡೆಯುವುದಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿರುವ ಹಳ್ಳಿಗಳು, ಸಣ್ಣ ಸಣ್ಣ ಪಟ್ಟಣಗಳು ಅಭಿವೃದ್ಧಿ ಆಗದೆ ಹಾಗೆಯೇ ಅವ್ಯವಸ್ಥೆಯೇ ಮುಂದುವರೆದೈತಲ್ಲಿ, ಅಭಿವೃದ್ಧಿ ಆಗೇ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣರಂದ್ರೆ ನಾವು ಹಾಕೋ ಒಂದು ಮತ. ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕಾದ್ರೆ, ನಮ್ಮ ದೇಶದಲ್ಲಿರೋ ಹಳ್ಳಿಗಳು ಸುಧಾರಣೆ ಆಗಬೇಕಾದ್ರೆ, ಎಲ್ಲ ಊರಿನಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದೆ ಜನಜೀವನ ನಡಿಬೇಕಾದರೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಖಂಡಿತವಾಗಿ ಜಾರಿಗೆ ಬರಲೇಬೇಕು. ಈ ಜಾರಿಗೆ ಯಾವ ರೀತಿ ಬರೋಕ್ಕೆ ಸಾಧ್ಯ ಆಗುತ್ತಂದ್ರೆ, ಸರ್ಕಾರದಲ್ಲಿ ಜಾರಿಗೆ ತರಲೇಬೇಕು ಅಂತ ಸರ್ಕಾರದ ಕಡೆ ಒಂದು ಬಟ್ ಮಾಡಿದಾಗ ನನ್ನ ಕಡೆ 3 ಬಟ್ ಇರ್ತಾವೆ, ನನ್ನ ಕಡೆ ತೋರಿಸ್ತವೆ. ನೀ ಯಾವ ವಿಚಾರಕ್ಕೆ ಓಟ್ ಹಾಕಿ, ನಾನು ಯಾವ ವಿಚಾರಕ್ಕೆ ಓಟ್ ಹಾಕೀನಿ ಅನ್ನೋದು ನನ್ನ ಕೈ ಬಟ್ಟು ನನಗೆ ತೋರಿಸಿರ್ತಾವೆ ರೀ. ನೀ ಯಾವ ವಿಚಾರಕ್ಕೆ ಓಟ್ ಹಾಕಿ, ನಾನು ಯಾವ ವಿಚಾರಕ್ಕೆ ಓಟ್ ಹಾಕೀನಿ. ನನ್ನ ಸುತ್ತಲಿರುವಂಥವ್ರು, ನನ್ನ ಪರಿಚಯಸ್ಥರು, ನನ್ನ ಕುಟುಂಬಸ್ಥರು, ನನ್ನ ಸುತ್ತಲಿರೋರು ಯಾವ ವಿಚಾರಕ್ಕೆ ಓಟ್ ಹಾಕ್ತೀವಿ? ಪಕ್ಷ ನೋಡಿ ಓಟ್ ಹಾಕ್ತೀವೋ, ಜಾತಿ ಧರ್ಮ ನೋಡಿ ಓಟ್ ಹಾಕ್ತೀವೋ, ಅಥವಾ ನನ್ನ ಊರಿನ ಸುಧಾರಣೆ ಆಗಬೇಕು, ಪಾರದರ್ಶಕವಾಗಿ ನನ್ನ ಊರಿನ ಸುಧಾರಣೆ ಮಾಡಬೇಕು, ಜವಾಬ್ದಾರಿಯಿಂದ ನಮ್ಮ ಊರಿನ ಸಮಸ್ಯೆ ಬಗೆಹರಿಸಬೇಕು, ಏನೇನು ಕೆಲಸ ಮಾಡ್ತೀರಿ ಅದಕ್ಕೆ ಅಕೌಂಟಬಿಲಿಟಿ ಕೊಡಬೇಕು, ಏನೇನು ಸಮಸ್ಯೆ ಆದರೂ. ಈ ವಿಚಾರಗಳಿಗೆ ನಾವು ಮತ ಹಾಕಿದಾಗ ಅವು ನಮ್ಮ ಶಾಸಕರಲ್ಲಿ, ನಮ್ಮ ಜನಪ್ರತಿನಿಧಿಗಳೇ ಬರ್ತಾವೆ. ನಾವೇ ಬೇಜವಾಬ್ದಾರಿಯಿಂದ ಮತ ಹಾಕಿದಾಗ ಆಯ್ಕೆಯಾದ ಪ್ರತಿನಿಧಿಗಳು ಕೂಡ ಅವರು ಜವಾಬ್ದಾರಿಯಿಂದ ವರ್ತಿಸೋದಿಲ್ಲ, ಹೊಣೆಗಾರಿಕೆಯನ್ನು ಹೊರುವುದಿಲ್ಲ, ಅವರು ಪಾರದರ್ಶಕತೆಯನ್ನು ತರುವುದಿಲ್ಲ. ವ್ಯವಸ್ಥೆ ಬದಲಾಗಬೇಕಾದ್ರೆ ನಾನು ಹಾಕುವ ಒಂದೊಂದು ಮತದಲ್ಲಿ ಕೂಡ ವ್ಯವಸ್ಥೆಯನ್ನು ಸುಧಾರಿಸುವ ಶಕ್ತಿ ಐತಿ. ನಾನೊಬ್ಬ ನನ್ನ ವಿಚಾರಗಳನ್ನು ಸುಧಾರಿಸಿಕೊಂಡು ವ್ಯವಸ್ಥೆಯನ್ನು ತಿದ್ದುವುದಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ರೀತಿ ಅಥವಾ ನಿಮ್ಮ ರೀತಿ
ಯಾರು ಒಳ್ಳೆಯ ವಿಚಾರಕ್ಕೆ ಓಟ್ ಹಾಕ್ತಾರೋ ಆವಾಗ ಒಳ್ಳೆಯ ವಿಚಾರವಂತರು ನಮ್ಮ ಕಾರ್ಮಿಕರಾಗಿ ಆಯ್ಕೆ ಆಗ್ತಾರೆ. ಒಳ್ಳೆಯ ವಿಚಾರವಂತರು ನಮ್ಮ ಆಡಳಿತದಲ್ಲಿ ಜನಪ್ರತಿನಿಧಿಗಳಾಗ್ತಾರೆ. ಒಳ್ಳೆಯ ವಿಚಾರದಿಂದ ನಮ್ಮ ದೇಶ ಸುಧಾರಣೆ ಆಗುತ್ತದೆ. ಅದು ಸಾಧ್ಯವಾಗುವುದು ನಾನು ಹಾಕುವ ಮತದಿಂದ. ನಾನು ಯಾವ ವಿಚಾರಕ್ಕೆ ಮತ ಹಾಕ್ತೀನಿ, ನಮ್ಮ ಸುತ್ತಲಿರುವಂಥ ಜನರು ಯಾವ ರೀತಿ ವಿಚಾರಕ್ಕೆ ಮತ ಹಾಕ್ತಾರೆ, ಎಲ್ಲರೂ ಒಗ್ಗಟ್ಟಾಗಿ ಊರಿನ ಸುಧಾರಣೆಗಾಗಿ ಮತ ಹಾಕಿದಾಗ ನೀನು ಇದೇ ರೀತಿ ಕೆಲಸ ಮಾಡಬೇಕು, ಕೆಲಸ ಮಾಡಿದ ವರದಿಯನ್ನು ನಮಗೆ ಕೊಡಬೇಕು, ಎಷ್ಟು ದುಡ್ಡು ಖರ್ಚಾಗಿದೆ, ಸರ್ಕಾರದಿಂದ ಎಷ್ಟು ದುಡ್ಡು ಬಂದೈತಿ, ನೀ ಎಷ್ಟು ಖರ್ಚು ಮಾಡಿ ಯಾವ ರೀತಿ ಕೆಲಸ ಮಾಡಿ ಅನ್ನೋದು ಪ್ರತಿಯೊಂದು ಕೂಡ ಫೋಟೋ ವಿಡಿಯೋ ಸಾಕ್ಷಿ ಸಮೇತ ನಮಗೆ ವರದಿ ಒಪ್ಪಿಸಬೇಕು. ಇಂಥ ವಿಚಾರಗಳಿಗೆ ಮತ ಹಾಕಿದಾಗ ಈ ರೀತಿ ಕೆಲಸ ಮಾಡದಿದ್ದರೆ ನೀನು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಒಪ್ಪಂದದಿಂದ ನಾವು ಮತ ಹಾಕಿದಾಗ ನಮ್ಮ ಊರು ಸುಧಾರಣೆ ಆಗೇ ಆಗುತ್ತದೆ. ಅದು ತಾನಾಗಿ ನಾವು ಜವಾಬ್ದಾರಿಯಿಂದ ವರ್ತಿಸಿದಾಗ, ನಾವು ಜವಾಬ್ದಾರಿಯಿಂದ ಮತ ಹಾಕಿದಾಗ, ಈ ಊರಿನ ಸುಧಾರಣೆಯ ಹೊಣೆಗಾರಿಕೆಯನ್ನು ನಾವು ತೆಗೆದುಕೊಂಡಾಗ, ಮತ ಹಾಕುವುದರಲ್ಲಿ ಪಾರದರ್ಶಕತೆಯಿಂದ ನಾವು ಕೆಲಸ ಮಾಡಿಸಿಕೊಂಡಾಗ ಮಾತ್ರ ನಾವು ಆಯ್ಕೆ ಮಾಡುವ ಸರ್ಕಾರದಲ್ಲಿ ಹೊಣೆಗಾರಿಕೆ, ಜವಾಬ್ದಾರಿ, ಪಾರದರ್ಶಕತೆ ಜಾರಿಗೆ ಬರ್ತವೆ. ನಾವೇ ಯಾವ್ಯಾವುದೋ ಜಾತಿ ಧರ್ಮ ನೋಡಿ, ಪಕ್ಷ ನೋಡಿ, ನಾವೇ ಗುಂಪು ಮಾಡಿಕೊಂಡು ಯಾರ್ಯಾರೋ ದೊಡ್ಡ ದೊಡ್ಡ ನಾಯಕರು ಅಂತ ಆಯ್ಕೆ ಮಾಡಿಕೊಂಡಾಗ ನಾಯಕರು ಗೆದ್ದ ಮೇಲೆ ನಮ್ಮ ಮಾತು ಕೇಳೋದಿಲ್ಲ. ದೊಡ್ಡ ದೊಡ್ಡ ಪಕ್ಷಗಳು ಜನರ ಮಾತು ಕೇಳೋದೇ ಇಲ್ಲ ಅವರು. ಹೀಗಾಗಿ ಅವುಗಳನ್ನು ಬದಲಿಸುವಂಥ ಶಕ್ತಿ ಕೂಡ ನಮ್ಮಲ್ಲಿರೋದಿಲ್ಲ. ನಾವು ನಮ್ಮ ಮಾತು ಕೇಳಿ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಮಾನ್ಯ ಕಾರ್ಮಿಕನನ್ನು ಆಯ್ಕೆ ಮಾಡಿಕೊಂಡಾಗ ನಮ್ಮ ಊರಿನ ಸುಧಾರಣೆ ಆಗುತ್ತದೆ. ನಮ್ಮ ದೇಶದ ವ್ಯವಸ್ಥೆ, ನಮ್ಮ ರಾಜ್ಯದ ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ನಾವು ಊರಿನ ಜನರೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ವಿಚಾರವಂತರಿಗೆ ಮತ ಹಾಕಿದಾಗ ಮಾತ್ರ ವಿಚಾರವಂತ ಸರ್ಕಾರ ಬರುತ್ತೆ, ಉತ್ತಮವಾದ ಸರ್ಕಾರ ಜಾರಿಗೆ ಬರುತ್ತೆ, ಉತ್ತಮವಾದ ವಿಚಾರಗಳನ್ನು ನಮ್ಮ ಊರಿನ ಸುಧಾರಣೆ ಆಗುತ್ತೆ. ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇವುಗಳನ್ನು ಸರ್ಕಾರದಲ್ಲಿ ಜಾರಿಗೆ ತರುವ ಜವಾಬ್ದಾರಿ ಇರುವುದು ವಿಚಾರಗಳಿಗೆ ಓಟ್ ಹಾಕುವ ಮತದಾರರ ಮೇಲೆ ಜವಾಬ್ದಾರಿ ಇದೆ. ಓಟ್ ಹಾಕುವಾಗ ಜನರು ಯಾವುದಕ್ಕೆ ಓಟ್ ಹಾಕ್ತಾರೆ ಅನ್ನೋದು ಅರಿವಾಗಬೇಕು ಅವರಿಗೆ. ಚುನಾವಣೆ ನಿಲ್ಲೋರಿಗೆ ಇಂಥ ವಿಚಾರಕ್ಕೆ ಜನರು ಓಟ್ ಹಾಕ್ತಾರೆ ಅನ್ನೋದು ಅರಿವು ಬಂದಾಗ ಅಂಥ ವಿಚಾರಗಳನ್ನು ಅವ್ರು ಜಾರಿಗೆ ತರಲೇಬೇಕು. ಅವ್ರು ಗೆಲ್ಲಬೇಕಾದ್ರೆ, ಅವರು ಕೆಲಸದಲ್ಲಿ ಇರಬೇಕಾದ್ರೆ ಉತ್ತಮ ವಿಚಾರಗಳನ್ನು ಜಾರಿಗೆ ತರಲೇಬೇಕು. ಪಾರದರ್ಶಕತೆಯನ್ನು ಜಾರಿಗೆ ತರಲೇಬೇಕು. ಕೆಲಸ ಆಗದಿದ್ದರೆ ಅವರು ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ನಾವು ಏನೇನು ಖರ್ಚು ಮಾಡ್ತೀವಿ, ಸರ್ಕಾರದಿಂದ ಏನೇನು ಖರ್ಚಾಗಿದೆ, ಯಾವ ರೀತಿ ಕಾಮಗಾರಿಗಳು ನಡೆಯಕತ್ತಾರೆ, ಪ್ರತಿಯೊಂದರಿಗೂ ಅವ್ರನ್ನು ಪಾರದರ್ಶಕ ಜನರ ಮುಂದೆ ಇಡಲೇಬೇಕು ಅನ್ನೋಂಥ ಎಲ್ಲ ಜನರು ವಿಚಾರವಂತರಾಗ್ಯಾರ. ಯಾರು ನಮ್ಮ ಸುಮ್ಮನೆ ಓಟ್ ಕೊಡೋದಿಲ್ಲ ಅನ್ನೋದು ಅವರಲ್ಲಿ ಜನಪ್ರತಿನಿಧಿಗಳಲ್ಲಿ ಬಂದಾಗ ಅವರು ಉತ್ತಮವಾಗಿ ಕೆಲಸ ಮಾಡಲೇಬೇಕು. ಹೀಗಾಗಿ ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು, ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಜಾರಿಗೆ ತರುವುದು ಮತ ಹಾಕುವ ಜನರ ಕೈಯಾಗೈತಿ. ನಾವು ಎಂಥ ಸರ್ಕಾರ ಆಯ್ಕೆ ಮಾಡ್ತೀವಿ ಅಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಉಂಟಾಗುತ್ತೆ. ನಾವು ಎಂಥ ವಿಚಾರಗಳಿಗೆ ಮತ ಹಾಕ್ತೀವಿ ಅಂಥ ವಿಚಾರಗಳಿಂದ ಅವರು ಸರ್ಕಾರ ಕೆಲಸ ಮಾಡ್ತದೆ. ನಮಸ್ಕಾರ.